ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಗಳು ಇಲ್ಲಿವೆ. ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಹೊಸದಾದ ಒಂದು ರೆಡ್ ರೈಸ್ ವೆರೈಟಿ ಕೆಂಪಕ್ಕಿಯ ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ನಂತರ ಬೆಂಗಳೂರು ಬೇಸ್ಡ್ ಕಂಪನಿ ಆಗಿರುವಂಥ ಸರ್ವಮ್ AI ಅನ್ನುವಂಥ ಕಂಪನಿ ಒಂದು ಹೊಸದಾದ AI ಲ್ಯಾಂಗ್ವೇಜ್ ಅಥವಾ AI ಮಾಡೆಲನ್ನು ರಿಲೀಸ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ AI ಮಾಡೆಲ್ ಅಂತ ಬಂದಾಗ ಈಗ ಏನು ನಮ್ಮ ChatGPT ಏನಿದೆ, ಈ ChatGPTಯ ರೀತಿಯಲ್ಲಿ ಭಾರತದ ಒಂದು ಲ್ಯಾಂಗ್ವೇಜಸ್ಗಳಿಗೆ ಅನ್ವಯವಾಗುವಂತೆ ಒಂದು ಹೊಸದಾದ AI ಪ್ಲ್ಯಾಟ್ಫಾರ್ಮ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಅಂತ ಏನು ಕರಿತೀವಿ, ಇದನ್ನು ನಿರ್ಮಿಸಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ನಂತರ ನಾವು ನೋಡುವಂಥದ್ದು ಬೆಂಗಳೂರಿನಲ್ಲಿ ಹೊಸದಾಗಿ ಪೆಟ್ ರೂಲ್ಸನ್ನು ತರೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಅದಾದಮೇಲೆ ಸಫಾರಿಯನ್ನು ಕರ್ನಾಟಕದಲ್ಲಿ ಸದ್ಯಕ್ಕೆ ನಿಲ್ಲಿಸಿದ್ರು, ಅಂದರೆ ನವೆಂಬರ್ 2025 ನಿಲ್ಲಿಸಿದ್ರು. ಸೊ ಅದನ್ನು ಈಗ ಹಂತ ಹಂತವಾಗಿ ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಕುರಿತಾಗಿ ನಾವು ನೋಡ್ತೀವಿ. ಹಾಗೆಯೇ RBI ರಿಲೀಸ್ ಮಾಡಿರುವಂತಹ ಒಂದು ರಿಪೋರ್ಟಲ್ಲಿ ಕರ್ನಾಟಕ GSDPಯ ಒಂದು ಲಿಸ್ಟಲ್ಲಿ ಬಂದಾಗ, ಅಂದರೆ ಭಾರತದಲ್ಲಿ GSDPಗಳು, ರಾಜ್ಯದ ಒಂದು GSDP ರ್ಯಾಂಕಿಂಗನ್ನು ಏನು ಕೊಡ್ತಾರೆ, ಆ ರ್ಯಾಂಕಿಂಗಲ್ಲಿ ನೋಡಿದಾಗ ಕರ್ನಾಟಕ 4ನೇ ಸ್ಥಾನಕ್ಕೆ ಬಂದಿದೆ. ಸೊ ಇದು ಮೊದಲು 3ನೇ ಸ್ಥಾನದಲ್ಲಿ ಇತ್ತು. ಸೊ ಈಗ ಅದರ ರ್ಯಾಂಕ್ ಕಡಿಮೆ ಆಗಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಹಾಗೆ ಕೊನೆಯದಾಗಿ ನಾವು ಬೆಂಗಳೂರು ಏನು AI ಕುರಿತಾಗಿ ಇರುವಂಥ ಒಂದು ಉದ್ಯೋಗ ಸೃಷ್ಟಿ ಏನಿದೆ ಅಥವಾ ಉದ್ಯೋಗಗಳನ್ನು ನೀಡುವುದರಲ್ಲಿ ಇದೆ, ಆ ಒಂದು ರ್ಯಾಂಕಿಂಗಲ್ಲೂ ಕೂಡ ಬೆಂಗಳೂರು ನಂಬರ್ 1ನಲ್ಲಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಈಗ ನಾವು ಮೊದಲನೇ ಆರ್ಟಿಕಲನ್ನು ನೋಡೋಣ. ಗುಡ್ ರೆಸ್ಪಾನ್ಸ್ ಟು ಶಿವಮೊಗ್ಗ ವಾರ್ಸಿಟೀಸ್ ನ್ಯೂ ವೆರೈಟಿ ಆಫ್ ರೈಸ್. ಶಿವಮೊಗ್ಗದಲ್ಲಿ ಇರುವಂಥ ಕೆಳಾದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಏನಿದೆ, ಇದು ಹೊಸದಾದ ಒಂದು ಕೆಂಪಕ್ಕಿಯ ತಳಿ, ರೆಡ್ ರೈಸ್ ಅಂತ ಏನು ಕರಿತೀವಿ, ಆ ಒಂದು ರೆಡ್ ರೈಸ್ನ ತಳಿಯನ್ನು ರಿಲೀಸ್ ಮಾಡಿದೆ ಅಥವಾ ಡೆವಲಪ್ ಮಾಡಿದೆ ಅಂತ ಹೇಳ್ಬೋದು. ಸೊ ಅದರ ಕುರಿತಾಗಿ ನಾವು ಇಲ್ಲಿ ನೋಡ್ತೀವಿ. ಈ ಒಂದು ರೆಡ್ ರೈಸ್ ಕೆಂಪಕ್ಕಿಯ ಒಂದು ವೆರೈಟಿಯ ಹೆಸರೇನು ಅಂತಂದರೆ ಸಹ್ಯಾದ್ರಿ ಸಿಂಧೂರ ಅಂತ. ಸಹ್ಯಾದ್ರಿ ಸಿಂಧೂರ ಅನ್ನುವಂಥದ್ದು ಈ ಒಂದು ಕೆಂಪು ಅಕ್ಕಿಯ ತಳಿಯ ಹೆಸರಾಗಿದೆ. ಸೊ ಇದನ್ನು ರಿಲೀಸ್ ಮಾಡಿದ್ದಾರೆ, ಅಂದರೆ ಅಥವಾ ಒಂದು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ಬೋದು. ರಿಲೀಸ್ ಅನ್ನೋದಕ್ಕಿಂತ ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ಒಂದು ಹೊಸ ತಳಿ ಏನಿದೆ, ಇದಕ್ಕೆ ಉತ್ತಮವಾದ ಒಂದು ರೋಗ ನಿರೋಧಕ ಶಕ್ತಿ ಇರ್ಬೋದು, ಉತ್ತಮ ಉತ್ಪಾದನೆ ಮತ್ತು ಹೆಚ್ಚಿನವಾದ ಒಂದು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿ ಇದೆ ಅಥವಾ ನ್ಯೂಸಲ್ಲಿ ಇರೋದು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಈಗ ನಾವು ನೆಕ್ಸ್ಟ್ ಏನು ನೋಡಬೇಕಾಗತ್ತೆ ಅಂತಂದರೆ, ಯಾಕೆ ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ ಮತ್ತು ಮತ್ತಷ್ಟು ಏನು ಈ ಒಂದು ಸಹ್ಯಾದ್ರಿ ಸಿಂಧೂರ ಅಕ್ಕಿಯ ತಳಿ ಏನಿದೆ ಇದರ ಕುರಿತಾಗಿ ನಾವು ಇನ್ಫಾರ್ಮೇಷನನ್ನು ನೋಡಬೇಕಾಗತ್ತೆ. ಮೊದಲಿಗೆ ಈಗ ಈ ಒಂದು ಏನು ಕರ್ನಾಟಕದಲ್ಲಿ ಭತ್ತವನ್ನು ನಾವು ನೋಡಿದ್ರೆ, ಅಕ್ಕಿಯ ಒಂದು ಬೆಳೆ ಅಥವಾ ಭತ್ತವನ್ನು ನಾವು ನೋಡಿದ್ರೆ ಕರ್ನಾಟಕ ದೇಶದಲ್ಲಿ ಪ್ರಮುಖವಾದ ಒಂದು ಸ್ಥಾನವನ್ನು ಹೊಂದಿದೆ. ಆ್ಯಂಡ್ ಪರಂಪರಾಗತವಾಗಿ ನಾವು ನೋಡ್ಕೊಂಬಂದರೆ ಕರ್ನಾಟಕದಲ್ಲಿ ಕೆಂಪಕ್ಕಿಯನ್ನು ಬೆಳ್ಕೊಂಡೇ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಕೆಂಪಕ್ಕಿಯನ್ನು ಯಾಕೆ ಬಳಸ್ತಾರೆ ಅಂದರೆ, ಒಂದು ಇದರಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಗಳು ಕಂಟೆಂಟ್ ಏನಿದೆ, ಅಂದರೆ ಪೌಷ್ಟಿಕಾಂಶಗಳಿದೆ, ಹೆಚ್ಚಿನದಾಗಿದೆ. ಅಂದರೆ ನಾರ್ಮಲ್ ವೈಟ್ ರೈಸನ್ನು ಕಂಪೇರ್ ಮಾಡಿದ್ರೆ ರೆಡ್ ರೈಸಲ್ಲಿ ಹೆಚ್ಚಿನದಾಗಿ ಪೌಷ್ಟಿಕಾಂಶಗಳನ್ನು ನಾವು ನೋಡ್ಬೋದಾಗುತ್ತೆ. ಅದರ ಜೊತೆಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುತ್ತೆ. ಓಕೆನಾ? ಅಂದರೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದೆ ಅಂತಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಅದರಿಂದ ಡಯಾಬಿಟೀಸ್ ಇರೋರಿಗೆ ಆಗಲಿ ಅದು ಡಯಾಬಿಟೀಸ್ ಬರುವಂಥ ಚಾನ್ಸಸ್ಗಳು ಕಡಿಮೆ ಇರುತ್ತೆ ಅನ್ನುವಂಥದ್ದು. ಅಂದರೆ ಇಟ್ ಈಸ್ ಈಸಿಲಿ ಡೈಜೆಸ್ಟಬಲ್ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಪರಂಪರಾಗತವಾಗಿ ನಾವು ನೋಡಿದಾಗ ರೆಡ್ ರೈಸ್ಗಳು ಹೆಚ್ಚಿನದಾಗಿ ಬೆಳೀತಾ ಇದ್ವು, ಅಂದರೆ ಕೆಂಪಕ್ಕಿಯನ್ನು ಹೆಚ್ಚಿನದಾಗಿ ಬೆಳೀತಾ ಇದ್ವಿ. ಬಟ್ ಆಫ್ಟರ್ ಗ್ರೀನ್ ರೆವಲ್ಯೂಷನಲ್ಲಿ ನಾವು ಏನು ನೋಡಿದ್ವಿ, ಮುಖ್ಯವಾಗಿ ಫುಡ್ ಸೆಕ್ಯೂರಿಟಿಯನ್ನು ನಾವು ನೋಡೋಕೆ ಹೋಗಿದ್ದು, ಕರೆಕ್ಟ್ ಅಲ್ವಾ? ಸೊ ಫುಡ್ ಸೆಕ್ಯೂರಿಟಿ ಅಂತ ಬಂದಾಗ ನಾವೇನು ಮಾಡಿದ್ವಿ, ಪ್ರೊಡಕ್ಟಿವಿಟಿ ಬಗ್ಗೆ ಹೆಚ್ಚಿನ ಒಂದು ಇಳುವರಿ ಬೇಕು, ಹೆಚ್ಚಿನ ಉತ್ಪಾದನೆ ಬೇಕು ಅನ್ನೋದಕ್ಕೆ ನಾವು ಆದ್ಯತೆ ನೀಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೊರತು ನ್ಯೂಟ್ರಿಯೆಂಟ್ಸ್ಗಾಗಲಿ ಅಥವಾ ಪೌಷ್ಟಿಕಾಂಶದ ಒಂದು ಗುಣಮಟ್ಟ ಯಾವ ರೀತಿಯಾಗಿದೆ, ಆ ಬೆಳೆಯ ಒಂದು ಗುಣಮಟ್ಟ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದರೆ, ಈಗ ಡೇ ಬೈ ಇಯರ್ ಬೈ ಇಯರ್ ನಾವು ನೋಡ್ಕೊಂಬಂದರೆ ಗ್ರೀನ್ ರೆವಲ್ಯೂಷನಿಂದ ಇವಾಗ ನಾವು 2020 ನಾವು ನೋಡೋಕೆ ಹೋದರೆ ಆಲ್ಮೋಸ್ಟ್ ಏನಾಗ್ತಾ ಇದೆ ಅಂತಂದರೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಕಡಿಮೆ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ನಾವು ಏನೇ ಒಂದು ಫುಡ್ಡನ್ನು ತೊಗೊತಾ ಇದ್ದೀವಿ ಅಂದರೆ ಮೊದಲು ಇದ್ದಷ್ಟು ಪೌಷ್ಟಿಕಾಂಶಕತೆ ಅದರಲ್ಲಿ ಈಗ ಇಲ್ಲ. ಸೊ ಹಾಗಾಗಿ ಏನು ಮಾಡ್ತಿದೆ ಸರ್ಕಾರ, ನ್ಯೂಟ್ರಿಷನಲ್ ಸೆಕ್ಯೂರಿಟಿಗೆ ಹೆಚ್ಚಿನದಾದ ಒತ್ತನ್ನು ಕೊಡ್ತಾ ಇದೆ. ಅಂದರೆ ನೀವು ಏನೇ ತಿಂದರೂ ಕೂಡ ಅದರಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚಿನದಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ
ನಾವು ಪ್ರೋಟೀನ್ಸ್ ಹೆಚ್ಚು ಕನ್ಸ್ಯೂಮ್ ಮಾಡಬೇಕು, ಫ್ಯಾಟ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ನ ಕಮ್ಮಿ ಕನ್ಸ್ಯೂಮ್ ಮಾಡಬೇಕು. ಸೊ ಈ ರೀತಿಯಾದದನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಆ ದೃಷ್ಟಿಯಿಂದ ಈ ಒಂದು ಏನು ಹೊಸದಾದ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಕೆಂಪು ಅಕ್ಕಿಯ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಸೊ ನೀವು ಈ ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಏನು ಹೇಳಿದ್ದೀನಿ ಇದನ್ನು ನಿಮ್ಮ ಆನ್ಸರ್ ರೈಟಿಂಗ್ಸಲ್ಲಿ ಯೂಸ್ ಮಾಡ್ಬೋದಾಗುತ್ತೆ. ಇನ್ನು ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಸಹ್ಯಾದ್ರಿ ಸಿಂಧೂರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಓಕೆನಾ. ಸಹ್ಯಾದ್ರಿ ಸಿಂಧೂರ ಬಂದು ರೆಡ್ ರೈಸ್ ವೆರೈಟಿ, ಕೆಂಪು ಅಕ್ಕಿಯ ತಳಿ ಆಗಿರುತ್ತೆ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್. ಎರಡನೇದಾಗಿ ನೋಡಿದಾಗ ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ಈಗಾಗಲೇ ಹೇಳಿರೋ ಥರ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಸೈನ್ಸ್ ಶಿವಮೊಗ್ಗದಲ್ಲಿ ಇರುವಂಥದ್ದು. ಯಾವಾಗ ಲಾಂಚ್ ಮಾಡಿರೋದು, ಚಲುವರಾಯ ಸ್ವಾಮಿ ಅವರು ಲಾಂಚ್ ಮಾಡಿದ್ದು ನವಂಬರಲ್ಲಿ ಇದನ್ನ ಆ್ಯಕ್ಚುಲ್ ಆಗಿ ಲಾಂಚ್ ಮಾಡೋದು. ಓಕೆನಾ. ನವಂಬರ್ 2025 ಲಾಂಚ್ ಮಾಡಿದ್ದಾರೆ. ಅಂದರೆ ಅದನ್ನ ಟ್ರಯಲ್ ಪೀರಿಯಡಲ್ಲಿ ಇಟ್ಟಿರುವಂಥದ್ದು. ತದನಂತರ ಈಗ ಎಲ್ಲ ರೈತರಿಗೂ ಇದನ್ನು ಹಂಚ್ಕೊಂಡು ಹೋಗಿರುವಂಥದ್ದು. ಇನ್ನೇನು ಬೇಕು ನಮಗೆ ಇದರಲ್ಲಿ ಅಂತಂದರೆ, ಇದು ಯಾವ ರೀತಿಯಾಗಿ ಈ ಒಂದು ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತಂದರೆ, ಇಟ್ ಈಸ್ ಅ ಕ್ರಾಸ್ ಬಿಟ್ವೀನ್ ಎರಡು ಬೇರೆ ತಳಿಗಳ ಮಧ್ಯೆ ಕ್ರಾಸನ್ನು ಮಾಡಿದ್ದಾರೆ. ಒಂದು ತಳಿ ಬಂದು ಜ್ಯೋತಿ ಅನ್ನುವಂಥದ್ದು, ಇನ್ನೊಂದು ತಳಿ ಬಂದು ಬಿಳಿಯ ಅನ್ನುವಂಥದ್ದು. ಸೊ ಈ ಬಿಳಿಯ, ಜ್ಯೋತಿ ಮತ್ತು ಬಿಳಿಯ ಈ ಎರಡನ್ನು ಕ್ರಾಸ್ ಮಾಡಿ ನಮಗೆ ಸಿಕ್ಕಿರುವಂಥದ್ದು ಸಹ್ಯಾದ್ರಿ ಸಿಂಧೂರ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದರ ಒಂದು ಯಾಕೆ ಈ ಒಂದು ಸಹ್ಯಾದ್ರಿ ಸಿಂಧೂರ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದರ ಒಂದು ಫೀಚರ್ಸ್ಗಳಿಂದ. ಇದರಲ್ಲಿ ಇರುವಂಥ ಒಂದು ಫೀಚರ್ಸನ್ನು ನಾವು ನೋಡಿದ್ರೆ, ಮೊದಲಿಗೆ ಇರಿಗೇಟೆಡ್ ಕಂಡೀಷನ್ಸಲ್ಲಿ ಏನಾದರೂ ಇದೆ, ಇರಿಗೇಟೆಡ್ ಕಂಡೀಷನ್ಸಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ ಅಂತಂದರೆ ಸುಮಾರು 53ರಿಂದ 54 ಕ್ವಿಂಟಲ್ಗಳಷ್ಟು ಇಳುವರಿಯನ್ನು ಕೊಡುತ್ತೆ. ಇದು ಎಷ್ಟು ಪರ್ ಹೆಕ್ಟರ್ಗೆ? 53ರಿಂದ 54, ಅಪ್ರಾಕ್ಸಿಮೇಟ್ಲಿ ಒಂದು 50 ಕ್ವಿಂಟಲ್ಸ್ ಅಂತ ತಗೊಳ್ಳೋಣ. ಅದು ರೈತರಿಗೆ ಒಳ್ಳೆಯ ಒಂದು ಲಾಭ ಕೊಡುತ್ತೆ ಅಲ್ವಾ. ಅದು ಇನ್ನು ಮತ್ತೆ ನಾರ್ಮಲ್ ಕಂಡೀಷನ್ಸ್, ಆರ್ಗ್ಯಾನಿಕ್ ಕಂಡೀಷನ್ಸಲ್ಲಿ ನೋಡಿದ್ರು ಕೂಡ 18 to 20 ಕ್ವಿಂಟಲ್ಸ್ ಕೊಡುತ್ತೆ. ಯೂಶುವಲ್ ಅಂದರೆ ನಾರ್ಮಲ್ ರೈಸನ್ನು, ನಾರ್ಮಲ್ ತಳಿಗಳನ್ನು ನಾವು ನೋಡಿದ್ರೆ ಇಟ್ ವಾಸ್ ಓನ್ಲಿ 11 to 12 ಕ್ವಿಂಟಲ್ಸ್ ಕೊಡ್ತಾ ಇದ್ದಿದ್ದು. ಈಗ 18 to 20 ನಾರ್ಮಲ್ ಕಂಡೀಷನ್ಸಲ್ಲಿ ಮತ್ತು 50 ಕ್ವಿಂಟಲ್ಸ್ ಇನ್ ಇರಿಗೇಟೆಡ್ ಕಂಡೀಷನ್ಸ್. ಅಂದರೆ ಹೆಚ್ಚಿನದಾಗಿ ಉತ್ಪಾದನೆಯನ್ನು ಇಲ್ಲಿ ಜಾಸ್ತಿ ಮಾಡ್ಬೋದು. ಸೊ ಉತ್ಪಾದನೆ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ರೈತರಿಗೆ ಇನ್ಕಮ್ ಬರುತ್ತೆ. ಆ್ಯಂಡ್ ಆಲ್ಸೋ ಫುಡ್ ಸೆಕ್ಯೂರಿಟಿಯನ್ನು ನಾವು ಮೇಂಟೈನ್ ಮಾಡ್ಬೋದು. ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಇದು ಮೆಚ್ಯೂರಿಟಿ ಏನಿದೆ ಕೇವಲ 120 ದಿನಗಳಲ್ಲಿ ಇದು ಮೆಚ್ಯೂರ್ ಆಗುತ್ತೆ. ಸೊ ನಮಗೆ ಒಂದು ತಳಿಯ ಒಂದು ಟೈಮ್ ಏನಿದೆ, ಈಗ ರೈಸನ್ನು ಹಾಕಿದ್ರೆ 120 ಡೇಸಲ್ಲಿ ಅವ್ರಿಗೆ ಆ ಒಂದು ಇಳುವರಿ ಸಿಗುತ್ತೆ. ಸೊ ಬೇಗ ಕೂಡ ಅವ್ರಿಗೆ ಅವ್ರು ಹಾಕಿರುವಂಥ ಇನ್ಪುಟ್ ಏನಿರುತ್ತೆ ಅದು ಅವ್ರಿಗೆ ಬೇಗನೆ ವಾಪಸ್ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಇದು ಫುಡ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವಲ್ ಆಯಿತು. ಇನ್ನು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವಲ್ಲಿ ನಾವು ಹೋದರೆ, ಈ ಒಂದು ಕೆಂಪು ಅಕ್ಕಿಯ ತಳಿ ಏನಿದೆ, ಸಹ್ಯಾದ್ರಿ ಸಿಂಧೂರ ಕೆಂಪು ಅಕ್ಕಿಯ ತಳಿ ಏನಿದೆ, ಇದರಲ್ಲಿ ಹೆಚ್ಚಿನದಾದ ಒಂದು ಐರನ್ ಕಂಟೆಂಟನ್ನು ನಾವು ನೋಡ್ಬೋದು, ಜಿಂಕ್ ಕಂಟೆಂಟನ್ನು ನೋಡ್ಬೋದು, ಫೈಬರನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ಸನ್ನು ನಾವು ನೋಡ್ಬೋದಾಗುತ್ತೆ. ಐರನ್ನು, ಜಿಂಕು, ಫೈಬರ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು. ಸೊ ಇದು ಇದರಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಕಾರಣ ಮಧುಮೇಹವಾದ ಇರುವಂಥ ವ್ಯಕ್ತಿಗಳೇನಿರ್ತಾರೆ, ಡಯಾಬಿಟಿಸ್ ಪೇಷಂಟ್ಸ್ಗಳೇನಿರ್ತಾರೆ, ಇವರಿಗೆ ಅನುಕೂಲಕರವಾಗಿರುತ್ತೆ ಅನ್ನುವಂಥದ್ದು. ಮತ್ತೆ ಇನ್ನೇನು ಇದರ ಒಂದು ಅಡ್ವಾಂಟೇಜಸ್, ಲಾಭಗಳು ಏನು ಅಂತ ನಾವು ನೋಡೋಕೆ ಹೋದರೆ, ಹೆಚ್ಚಿನದಾದ ಒಂದು ರೋಗ ನಿರೋಧಕ ಶಕ್ತಿ ಇದೆ. ಈಗ ಏನು ಭತ್ತದ ತಳಿಗಳಿಗೆ ಬ್ಲಾಸ್ಟ್ ಡಿಸೀಸ್ ಅಂತ ಬರುತ್ತೆ, ಆ ಡಿಸೀಸ್ಗಳಿಂದ ದೂರ ಇಡ್ಬೋದು. ಇಲ್ಲ ಬೇರೆ ಯಾವುದೋ ಕ್ರಿಮಿಕೀಟಗಳು ಅಟ್ಯಾಕ್ ಮಾಡ್ತಾ ಇದೆ ಅಂತಂದರೆ ಅವುಗಳನ್ನು ಎದುರಿಸುವಂಥ ಒಂದು ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇದು ಕಡಿಮೆ ನೀರಿನಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಈಗಾಗಲೇ ನಾನು ಹೇಳಿದೆ 18 to 20 ಕ್ವಿಂಟಲ್ಸ್ ಬರುತ್ತೆ ಪರ್ ಹೆಕ್ಟರ್, ಎಲ್ಲಿ ಯಾವುದು ನಾರ್ಮಲ್ ಆರ್ಗ್ಯಾನಿಕ್ ಕಂಡೀಷನ್ಸಲ್ಲಿ. ಸೊ ಇಲ್ಲೂ ಕೂಡ ಇಳುವರಿ ಹೆಚ್ಚಾಗಿ ಬರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬೆಂಗಳೂರು ಫರ್ಮ್ ಅನ್ವೀಲ್ಸ್ 2 AI ಲ್ಯಾಂಗ್ವೇಜ್ ಮಾಡೆಲ್ಸ್. ಬೆಂಗಳೂರಿನ ಸ್ಟಾರ್ಟಪ್ ಕಂಪನಿ ಆಗಿರುವಂಥ ಸರ್ವಮ್ AI ಏನಿದೆ, ಇದು ಹೊಸದಾದ ಒಂದು ಭಾರತೀಯ ಭಾಷೆಗಳಿಗಾಗಿಯೇ ಹೊಸದಾದ ಒಂದು AI ಲ್ಯಾಂಗ್ವೇಜ್ ಮಾಡೆಲ್ಸ್ಗಳನ್ನು ನಿರ್ಮಿಸಿರುವಂಥದ್ದು. ಇದನ್ನು ಈಗ ನಡೀತಾ ಇರುವಂಥ AI ಇಂಪ್ಯಾಕ್ಟ್ ಸಮ್ಮಿಟ್ ಏನಿದೆ, ನವದೆಹಲಿಯಲ್ಲಿ ನಡೀತಾ ಇರುವಂಥ AI ಇಂಪ್ಯಾಕ್ಟ್ ಸಮ್ಮಿಟ್ ಏನಿದೆ, ಅಲ್ಲಿ ಇದನ್ನು ಪ್ರದರ್ಶಿಸಿದ್ದಾರೆ. ಸೊ ಇದು ಆ್ಯಕ್ಚುಲ್ ಆಗಿ ನಡೀತಾ ಇರುವಂಥದ್ದು. ಇದು ಏನಾಗುತ್ತೆ, ಯಾಕೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಒಂದು ಏನು ಲ್ಯಾಂಗ್ವೇಜ್ ಮಾಡೆಲ್, AI ಲ್ಯಾಂಗ್ವೇಜ್ ಮಾಡೆಲನ್ನು ಅವರು ನಿರ್ಮಿಸಿದ್ದಾರೆ ಅಥವಾ ಅಭಿವೃದ್ಧಿಪಡಿಸಿದ್ದಾರೆ, ಇದು ಮುಖ್ಯವಾಗಿ ಭಾರತೀಯ ಭಾಷೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಂಡಿಯಾನ ನೋಡಿದ್ರೆ, ಭಾರತವನ್ನು ನಾವು ನೋಡಿದ್ರೆ, ವಿ ಹ್ಯಾವ್ 22 ಅಫಿಷಿಯಲ್ ಲ್ಯಾಂಗ್ವೇಜಸ್, 22 ಅಫಿಷಿಯಲ್ ಲ್ಯಾಂಗ್ವೇಜ್ಗಳಿದೆ. ಆಮೇಲೆ 1600ಕ್ಕೂ ಅಧಿಕವಾದ ಒಂದು ಉಪಭಾಷೆಗಳಿವೆ ಅಂತ ಹೇಳ್ಬೋದು. ಮೋರ್ ದೆನ್ 1600 ಲ್ಯಾಂಗ್ವೇಜಸನ್ನು ನಾವು ಭಾರತದಲ್ಲಿ ನೋಡ್ತೀವಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಇಂದಿನ ಒಂದು AI ಮಾದರಿಗಳನ್ನು ನಾವು ನೋಡಿದ್ರೆ
ಮುಖ್ಯವಾಗಿ ದೇ ಆರ್ ಆಲ್ ಬೇಸ್ಡ್ ಇನ್ ಇಂಗ್ಲೀಷ್. ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ಈಗ ನಾವು ChatGPT ತಗೊಂಡ್ರೆ ಇಲ್ಲ ಪರ್ಪ್ಲೆಕ್ಸಿಟಿಯನ್ನು ತಗೊಂಡ್ರೆ, ನಾವು ಕನ್ನಡದಲ್ಲಿ ಏನಾದರೂ ಕೇಳಿದ್ರೆ ಅದು ಸ್ವಲ್ಪ ಕನ್ನಡಲ್ಲಿ ಕೊಡುತ್ತೆ, ಇಲ್ಲ ಇಂಗ್ಲೀಷ್ ಮಿಕ್ಸ್ ಮಾಡುತ್ತೆ. ಇಲ್ಲ ಅಂತಂದರೆ ಆ ಒಂದು ಇಮೇಜನ್ನು ಏನಾದ್ರು ನೀವು ಕನ್ನಡಲ್ಲಿ ಇಮೇಜನ್ನು ಹಾಕಿದ್ರೆ ಹಲವಾರು ಬಾರಿ ಅದು ಸರಿಯಾಗಿ ಅದನ್ನು ಓದೋದೇ ಇಲ್ಲ. ಅಂದರೆ ಏನೋ ಒಂದು ಇಮೇಜ್ ಹಾಕಿದ್ರೆ ನೀವು ಇವಾಗ ಫಾರ್ ಎಕ್ಸಾಂಪಲ್ ಈ ಬೆಂಗಳೂರು ಫರ್ಮ್ ಆನ್ ವೀಲ್ಸ್ ಅನ್ನೋದನ್ನ ಕನ್ನಡದಲ್ಲಿ ಹಾಕಿದ್ರೆ ನೀವು ಅದು ಇನ್ನೇನೋ ಒಂದು ಮಾಹಿತಿಯನ್ನು ಕೊಡುತ್ತೆ. ಸೊ ಅಂದರೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ಆ ಒಂದು ChatGPTಗೆ ಇರ್ಬೋದು ಇಲ್ಲ ಪರ್ಪ್ಲೆಕ್ಸಿಟಿಗೆ ಇರ್ಬೋದು, ಬೇಸಿಕಲಿ AI ಲ್ಯಾಂಗ್ವೇಜ್ ಮಾಡೆಲ್ಗಳು ವರ್ಕ್ ಆಗಬೇಕಂದ್ರೆ ಅವುಗಳಿಗೆ ನಾವು ಕಂಟೆಂಟನ್ನು ಫೀಡ್ ಮಾಡಬೇಕಾಗುತ್ತೆ. ಓಕೆನಾ? ಆ ಕಂಟೆಂಟನ್ನು ಫೀಡ್ ಮಾಡಬೇಕು. ಮೋಸ್ಟ್ ಆಫ್ ದ ಥಿಂಗ್ಸ್ ಏನಿದೆ ChatGPTಲಿ ಪರ್ಪ್ಲೆಕ್ಸಿಟಿಲಿ ಫೀಡ್ ಮಾಡಿರುವಂಥದ್ದು ಎಲ್ಲ ಆಂಗ್ಲ ಭಾಷೆಯಲ್ಲಿ ಇರುವಂಥದ್ದು. ಸೊ ಭಾರತೀಯ ಭಾಷೆಗಳಲ್ಲಿ ನಾವು ಏನಾದ್ರು ಕೇಳಿದಾಗ ಅಷ್ಟಾಗಿ ನಮಗೆ ಅಂದರೆ ಎಫೆಕ್ಟಿವ್ ಆಗಿರ್ಬೋದು ಇಲ್ಲ ಎಫಿಷಿಯೆಂಟ್ ಆಗಿ ನಮಗೆ ಔಟ್ಪುಟ್ ಸಿಗೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಏನು ಹೊಸದಾದ ಲ್ಯಾಂಗ್ವೇಜ್ ಮಾಡೆಲ್ಗಳನ್ನು ನಿರ್ಮಿಸಿದರೆ ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಈಗ ಈ ಇಂಗ್ಲೀಷನ್ನೇ ನಾವು ಇಟ್ಕೊಂಡ್ರೆ ಅದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಒಂದು ಭಾರತದ ಡಿಜಿಟಲ್ ಇಂಡಿಯಾ ಮಿಷನ್ ಏನಿದೆ ಅದನ್ನು ನಾವು ಸಾಕಾರಗೊಳಿಸೋದಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಬರುತ್ತೆ, ಡಿಜಿಟಲ್ ಡಿವೈಡನ್ನು ನಾವು ನೋಡ್ಬೋದಾಗುತ್ತೆ. ಸೊ ಈ ಎಲ್ಲ ಕಾರಣದಿಂದ ಈ ಒಂದು ಏನು ಲ್ಯಾಂಗ್ವೇಜ್ ಮಾಡೆಲ್ಗಳನ್ನು ಒಂದು ಅಭಿವೃದ್ಧಿಪಡಿಸಿದ್ದಾರೆ, ದ್ಯಾಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ಯಾಕೆ ನ್ಯೂಸಲ್ಲಿದೆ ಅನ್ನೋದಾಯಿತು. ಈಗ ನಾವೇನು ನೋಡ್ತೀವಿ ಅಂತಂದರೆ, ಈ ಒಂದು ಏನು AI ಲ್ಯಾಂಗ್ವೇಜ್ ಮಾಡೆಲ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದರ ಕುರಿತಾಗಿ ನಾವು ನೋಡ್ತೀವಿ. ಇದರಲ್ಲಿ 2 ಲ್ಯಾಂಗ್ವೇಜ್ ಮಾಡೆಲ್ಗಳಂತ ನಾವು ಇವಾಗಲೇ ನೋಡಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಒಂದರ ಹೆಸರು ಬಂದು ಸರ್ವಂ 30B, ಇನ್ನೊಂದು ಸರ್ವಂ 105B ಅಂತ. ಸೊ ಈ ಎರಡನ್ನೂ ಸೇರಿಸಿ ಈ ಒಂದು ಚಾಟ್ ಬಾಟ್ಗೆ ಏನು ಹೆಸರನ್ನ ಕೊಟ್ಟಿದ್ದಾರೆ ಅಂದರೆ ವಿಕ್ರಮ್ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಸೊ ಈಗ ಎರಡೂ ಒಂದು ಏನು ಲ್ಯಾಂಗ್ವೇಜ್ ಮಾಡೆಲ್ಗಳಿದೆ ಅದನ್ನು ನಾವು ವಿಕ್ರಮ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಅಂತ ಕರಿತೀವಿ ಅಥವಾ ಮಾಡೆಲ್ ಅಂತ ಕರೆಯೋದಂಥದ್ದು. ಓಕೆ ಅಲ್ವಾ? ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನಮಗೆ ಏನು ಬೇಕು ಅಂತಂದರೆ, ಈ ಒಂದು ವಿಕ್ರಮ್ ಏನು ಮಾಡೆಲ್ ಇದೆ, ಲ್ಯಾಂಗ್ವೇಜ್ ಮಾಡೆಲ್ ಏನಿದೆ ಇದರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಈ ಒಂದು ವಿಕ್ರಮ್ ಮಾಡೆಲ್ ಏನಿದೆ, ಇಟ್ ಇಸ್ ಅ ಲಾರ್ಜ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಸಿಮಿಲರ್ ಟು ChatGPT ಇರ್ಬೋದು, ಇಲ್ಲ ಡೀಪ್ ಸೀಕ್ ಇರ್ಬೋದು, ಪರ್ಪ್ಲೆಕ್ಸಿಟಿ, ಇದಕ್ಕೆ ಸಿಮಿಲರ್ ಆಗಿರುವಂತಂದರೆ ಬೇಸಿಕಲಿ ಇಟ್ ಈಸ್ ಅ ಮಲ್ಟಿಲಿಂಗ್ವಲ್ AI ಚಾಟ್ ಬಾಟ್ ಅಂತ. ಸೊ ಹಲವಾರು ಭಾಷೆಗಳನ್ನು ಒಳಗೊಂಡಿರುವಂಥ ಒಂದು ಚಾಟ್ ಬಾಟ್. ಅಂದರೆ ನೀವು ಯಾರು ಕ್ವೆಶನನ್ನು ಕೇಳಿದ್ರೆ ಅದು ಆನ್ಸರನ್ನು ಕೊಡುತ್ತೆ ಅನ್ನುವಂಥದ್ದು. ಇದರಲ್ಲಿ ಏನಾಗುತ್ತೆ ಅಂದರೆ, ಭಾರತದ ಸುಮಾರು 11ಕ್ಕೂ ಅಧಿಕ ಭಾಷೆಗಳಲ್ಲಿ ಇದು ಏನೊಂದು ರೆಸ್ಪಾನ್ಸನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡ ಇರ್ಬೋದು, ಹಿಂದಿ, ತಮಿಳು, ತೆಲುಗು, ಮರಾಠಿ, ಪಂಜಾಬಿ, ಈ ರೀತಿಯಾಗಿ ಸುಮಾರು 11ಕ್ಕೂ ಅಧಿಕ ಭಾಷೆಗಳನ್ನು ಇದು ಒಳಗೊಂಡಿರೋದಂದರೆ ಆ ಭಾಷೆಗಳಲ್ಲಿ ಇರುವಂಥ ಮೆಟೀರಿಯಲ್ಗಳನ್ನು ಇದಕ್ಕೆ ಫೀಡ್ ಮಾಡಿದ್ದಾರೆ ಅಂತ. ಸೊ ವಿಕ್ರಮ್ ಹೆಸರು ಯಾಕೆ ಅಂತಂದರೆ, ವಿಕ್ರಮ್ ಸಾರಾಭಾಯಿ ಅವರಿಗೆ ನೀಡುವ ಒಂದು ಗೌರವಾರ್ಥವಾಗಿ ಈ ಒಂದು ಹೆಸರನ್ನು ಇಟ್ಟಿರುವಂಥದ್ದು. ಇಲ್ಲಿ ವಾಯ್ಸ್ ಇರ್ಬೋದು, ಟೆಕ್ಸ್ಟ್, ರೀಸನಿಂಗ್ 3 ಇರುವಂಥ ಒಂದು AI ವ್ಯವಸ್ಥೆ ಇದಾಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಈ ಒಂದು ಟಾಪಿಕ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಅಂತಂದರೆ, ಒಂದು, ಭಾರತ ತನ್ನ ಒಂದು AI ಡೊಮೇನಲ್ಲಿ ಸಾವರಿನಿಟಿಯನ್ನು ತಗೋತಾ ಇದೆ ಅಂತಂದರೆ ತನ್ನದೇ ಆದ ಒಂದು AI ಸ್ವಾಯತ್ತತೆಯನ್ನು ಬೆಳೆಸ್ಕೋತಾ ಇದೆ ಭಾರತ ಅನ್ನುವಂಥದ್ದು. ಸೊ ಫೌಂಡೇಶನಲ್ AI ಮಾಡೆಲನ್ನು ನಿರ್ಮಿಸುವ ಮುಖಾಂತರ ಏನಾಗುತ್ತೆ ಅಂತಂದರೆ, ಬೇರೆ ಬೇರೆ ಒಂದು ಕಂಪನಿಗಳಿಂದ ಈಗ ChatGPT, OpenAI ಇರ್ಬೋದು, ಗೂಗಲ್, ಆಂಥ್ರೋಪಿಕ್ ಇವುಗಳ ಮೇಲೆ ಇರುವಂಥ ಒಂದು ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಬೋದು, ಸಾವರಿನಿಟಿಯನ್ನು ಹೆಚ್ಚಿಸ್ಕೋಬೋದು ಅಂತ. ಎರಡನೇದಾಗಿ ನೋಡಿದಾಗ ಭಾರತೀಯ ಭಾಷೆಗಳನ್ನು ಅದರೊಳಗೆ ಇನ್ಕ್ಲೂಡ್ ಮಾಡುವಂಥದ್ದು, ಲ್ಯಾಂಗ್ವೇಜ್ ಇನ್ಕ್ಲೂಷನನ್ನು ನಾವು ನೋಡ್ಬೋದಾಗುತ್ತೆ. ಮೂರನೇದಾಗಿ ನೋಡಿದಾಗ ಡೇಟಾದ ಒಂದು ಸಾವರಿನಿಟಿ ನಮಗೆ ಸಿಗುತ್ತೆ. ಬಿಕಾಸ್ ಭಾರತದೇ ಒಂದು ಕಂಪನಿ ಆಗಿದೆ, ಇಲ್ಲ ಭಾರತದ್ದೇ ಲ್ಯಾಂಗ್ವೇಜ್ ಮಾಡೆಲ್ ಆಗಿದೆ ಅಂತಲೇ ಆ ಒಂದು ಡೇಟಾದ ಸಾವರಿನಿಟಿ ಇರುತ್ತೆ. ಭಾರತೀಯ ನಾಗರಿಕರ ಒಂದು ಡೇಟಾ ಏನಿದೆ ಭಾರತದ ಒಳಗೇನೆ ಉಳಿಯುತ್ತೆ. ಈಗ ನಾವು OpenAIಲಿ ನಾವು ನೋಡ್ತೀವಿ ಅಂತಂದರೆ, ಈಗ ChatGPTನ ಬಳಸ್ತಾ ಇದ್ದೀವಿ. ಆಫ್ಟರ್ ಸಮ್ ಟೈಮ್ ಅದೇನು ಕೇಳುತ್ತೆ, ನಮ್ಮನ್ನ ಲಾಗಿನ್ ಮಾಡಿ ಅಂತ ಕೇಳುತ್ತೆ. ಸೊ ಅಲ್ಲಿ ನಮ್ಮ ಡೇಟಾನ ನಾವು OpenAI ಜೊತೆಗೆ ನಾವು ಏನು ಮಾಡ್ತಾ ಇದೀವಿ, ಎಕ್ಸ್ಚೇಂಜ್ ಮಾಡ್ಕೋತಾ ಇದೀವಿ. ಸೊ ನಮ್ಮ ಒಂದು ಡೇಟಾ ಪ್ರೈವಸಿಗೆ ಅಲ್ಲಿ ಇಶ್ಯೂ ಆಗಬಹುದು, ತೊಂದರೆ ಆಗಬಹುದು. ಸೊ ಅದೇ ಭಾರತದ್ದೇ ಆದ ಒಂದು ಚಾಟ್ಬಾಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ರೀತಿಯಾದ ಪ್ರಾಬ್ಲಮ್ಗಳನ್ನು ನಾವು ಅವಾಯ್ಡ್ ಮಾಡ್ಬೋದಾಗುತ್ತೆ ಅನ್ನುವಂಥದ್ದು. ಮತ್ತು ನಾವು ನೋಡಿದಾಗ ಭಾರತದ ಏನು ಇಂಡಿಯಾ AI ಮಿಷನ್ ಏನಿದೆ, ಇಂಡಿಯಾ AI ಮಿಷನ್ಗೂ ಕೂಡ ಇದು ಏನಂತೀವಿ, ಒಂದು ಬೆಂಬಲವನ್ನು ನೀಡುತ್ತೆ, ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವಿಕ್ರಮ್ ಲ್ಯಾಂಗ್ವೇಜ್ ಮಾಡೆಲನ್ನು ಎಲ್ಲೆಲ್ಲಿ ನಾವು ಬಳಸ್ಬೋದು ಅಂತಂದರೆ, ಒಂದು, ಗೌರ್ಮೆಂಟ್ ಆಫೀಸ್ಗಳಲ್ಲಿ ಬಳಸ್ಬೋದು, ಸರ್ಕಾರಿ ನೌಕರರು ಬಳಸ್ಬೋದಾಗುತ್ತೆ. ಇದನ್ನ ಏನಕ್ಕೆ, ಸಿಟಿಸನ್ ಗ್ರೀವೆನ್ಸಸ್ಗಿರ್ಬೋದು, ಫಾರ್ಮ್ಗಳನ್ನು ಕೊಡೋದಕ್ಕೆ, ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಳಸ್ಬೋದು. ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೋದಾಗ ನಾವು ಮಲ್ಟಿಲಿಂಗ್ವಲ್ AI ಟ್ಯೂಟರ್ ಆಗಿ ನಾವು ಇದನ್ನು ಬಳಸ್ಬೋದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ
ಕನ್ನಡಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಇದೆ, ಬಟ್ ಅದನ್ನ ಬೇರೆ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅಂತಂದರೆ ವಿ ಕ್ಯಾನ್ ಯೂಸ್ ಸಚ್ ಏನಂತೀವಿ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ. ಇನ್ನು ಅದು ಬಿಟ್ಟರೆ ಆರೋಗ್ಯ ಕ್ಷೇತ್ರದಲ್ಲಿ ನೋಡಿದಾಗ ವೈದ್ಯಕೀಯ ಸಹಾಯ ಇರ್ಬೋದು, ಪ್ರಾಥಮಿಕವಾಗಿ ಏನಾದ್ರು ಡಿಸಿಷನ್ಸನ್ನು ತಗೋಬೇಕಂದ್ರೆ ಅದಕ್ಕೆ ಇದನ್ನು ಬಳಸ್ಬೋದು. ಇನ್ನು ಕೃಷಿಯಲ್ಲಿ ಇರ್ಬೋದು, ಇಲ್ಲ ಜುಡಿಷಿಯರಿಲಿ ಬಳಸೋದಿರ್ಬೋದು, ಈ ರೀತಿಯಾಗಿ ಹಲವಾರು ಅಪ್ಲಿಕೇಶನ್ಸ್ಗಳನ್ನು ಇದು ಹೊಂದಿರುತ್ತೆ ಅಂತ. ಬಟ್ ಚಾಲೆಂಜಸ್ಗಳು ಕೂಡ ಇದೆ. ಯಾಕೆ ಅಂತಂದರೆ ಭಾರತ ಈ ಒಂದು ಏನಂತೀವಿ ಕ್ಷೇತ್ರದಲ್ಲಿ ಹೊಸದಾಗಿ ಹೆಜ್ಜೆಯನ್ನು ಇಟ್ಟಿದೆ ಅಂತಂದರೆ ಕೆಲವಷ್ಟು ಚಾಲೆಂಜಸ್ಗಳನ್ನು ನೋಡ್ಬೋದು. ಮೊದಲಿಗೆ ಇದರ ಕಾಸ್ಟ್ಗಳನ್ನು ನಾವು ನೋಡಬೇಕಾಗತ್ತೆ. ಕಾಸ್ಟ್ ಅಂತ ಬಂದಾಗ ಏನು ಅಂತಂದರೆ ಆ ಒಂದು ಕಂಪ್ಯೂಟಿಂಗ್ ಕಾಸ್ಟ್ ಅಂತ ಬರುತ್ತೆ ಇಲ್ಲಿ. ಸೊ ಕಂಪ್ಯೂಟಿಂಗ್ ಕಾಸ್ಟ್ ಹೆಚ್ಚಾಗುತ್ತೆ. ಎರಡನೇದಾಗಿ ನಾವು ನೋಡೋಕ್ಕೆ ಹೋದಾಗ ಈ ಒಂದು ಡೇಟಾ ಏನಿದೆ, ಡೇಟಾದ ಕ್ವಾಲಿಟಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಒಂದು ಟ್ರೈನಿಂಗ್ ತರಬೇತಿ ಬೇಕಾಗುತ್ತೆ. ಸೊ ಆ ಒಂದು ತರಬೇತಿ ಇಲ್ಲಿ ಲ್ಯಾಕಿಂಗ್ ಅಂತ ಹೇಳ್ಬೋದು. ತದನಂತರ ಏನು ಅಂತಂದರೆ ಬಯಾಸ್ನೆಸ್ ಇರ್ಬೋದು, ಇಲ್ಲ ಹ್ಯಾಲುಸಿನೇಷನ್ಸ್ಗಳ ಇರ್ಬೋದು, ಇವುಗಳನ್ನು ನಾವು ನೋಡ್ಬೋದಾಗುತ್ತೆ. ಈಗ ನಾವು ಲೈಕ್ ChatGPT ನೋಡಿದ್ರೆ ಎಸ್ ಇಟ್ ಶೋಸ್ ಸಮ್ ಬಯಾಸ್ನೆಸ್, ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ಬೇರೆ ರೀತಿಯಾದ ಬಯಾಸ್ನೆಸ್ ಇರುತ್ತೆ. ಬಟ್ ಈಗ ನಾವು ಭಾರತದಲ್ಲಿ ನೋಡಿದಾಗ ಇಂಡಿಯಾದ ಕಲ್ಚರ್ ಇರ್ಬೋದು, ಇಂಡಿಯಾದ ಒಂದು ಹಿಸ್ಟ್ರಿಯನ್ನು ನಾವು ನೋಡಿದಾಗ ನಮ್ಮ ಒಂದು ಮೈಂಡ್ಸೆಟ್ ಇದೆ, ನಮ್ಮ ಮೈಂಡ್ಸೆಟ್ ಏನಿದೆ, ನಮ್ಮ ಜನರ ಮೈಂಡ್ಸೆಟ್ ಇರ್ಬೋದು, ಇಲ್ಲ ನಾವು ಬೆಳೆದು ಬಂದಿರುವಂಥ ರೀತಿಗಳನ್ನು ನಾವು ನೋಡ್ಕೊಂಬಂದರೆ ಇಲ್ಲಿ ಬಯಾಸ್ನೆಸ್ಸನ್ನು ನಾವು ನೋಡ್ಬೋದಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಕ್ಯಾಸ್ಟ್ ಬಗ್ಗೆ ಯೋಚಿಸೋದಿಲ್ಲ ಅಂತ ಹೇಳ್ತೀವಿ, ಬಟ್ ಸ್ಟಿಲ್ ಕ್ಯಾಸ್ಟ್ ಈಸ್ ರೂಟೆಡ್ ವೆರಿ ಡೀಪ್ಲಿ ಇನ್ ಅವರ್ ಸೊಸೈಟಿ. ಸೊ ಆ ರೀತಿಯಾಗಿ ನೋಡೋಕೆ ಹೋದಾಗ ಆ ಒಂದು ಬಯಾಸ್ನೆಸ್ಸನ್ನು ಈ ಒಂದು ಲ್ಯಾಂಗ್ವೇಜ್ ಮಾಡೆಲ್ಗಳಲ್ಲಿ ನಾವು ನೋಡ್ಬೋದಾಗುತ್ತೆ. ಸೊ ಈ ರೀತಿಯಾದ ಪ್ರಾಬ್ಲಮ್ಗಳನ್ನು ಎದುರಿಸ್ಬೋದು. ತದನಂತರ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಈ ಎಥಿಕಲ್ ರೆಸ್ಪಾನ್ಸಿಬಿಲಿಟಿ, ಎಥಿಕಲ್ ಡೈಲಮಾ, ಅಕೌಂಟಬಿಲಿಟಿ ಯಾವ ರೀತಿಯಾಗಿ ಇರುತ್ತೆ ಅದು ಕೂಡ ಒಂದು ಸವಾಲಾಗಿ ಕಾಣುತ್ತೆ ಅನ್ನುವಂಥದ್ದು. ಈಗ ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಈ ಒಂದು ಚಾಲೆಂಜಸ್, ಈ ಸವಾಲುಗಳೇನಿದೆ ಇದನ್ನು ಎಫೆಕ್ಟಿವ್ ಆಗಿ ನಿವಾರಿಸ್ಕೊಂಡು ಈ ಲ್ಯಾಂಗ್ವೇಜ್ ಮಾಡೆಲನ್ನು ನಾವು ಅಭಿವೃದ್ಧಿಪಡಿಸಿರೋವಂಥ ಮಾಡೆಲನ್ನು ಆ್ಯಕ್ಚುಲ್ ಆಗಿ ವರ್ಕಿಂಗ್ಗೆ ತರಬೇಕು ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲನ್ನು ನೋಡೋಣ. ನ್ಯೂ ಪೆಟ್ ರೂಲ್ಸ್, ಇಂಡಿ ರೆಸ್ಕ್ಯೂ ಡಾಗ್ಸ್ ಟು ಬಿ ಎಕ್ಸೆಂಪ್ಟ್ ಫ್ರಮ್ ಲೈಸೆನ್ಸ್ ಫೀ. ಏನು ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ಪೇಪರಲ್ಲಿ ನೋಡಿದ್ರೆ ಬೀದಿ ನಾಯಿಗಳಿರ್ಬೋದು, ಇಲ್ಲ ಬೇರೆ ನಾಯಿಗಳಿರ್ಬೋದು ಜನರನ್ನು ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥ ಒಂದು ಸುದ್ದಿಗಳು ಹರಿದಾಡ್ತಾ ಇದ್ವು. ಸೊ ಅದೇ ಒಂದು ದೃಷ್ಟಿಯಲ್ಲಿ ಆ್ಯಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳಿತ್ತು ಅಂತಂದರೆ ನಾಯಿಗಳನ್ನು ಲೈಕ್ ಡೆಲ್ಲಿ ಏರಿಯಾದಲ್ಲಿ, ಹೈದರಾಬಾದ್ ಈ ರೀಜನ್ಗಳಲ್ಲಿ ಈ ರೀತಿಯಾಗಿ ಆಗಿತ್ತು. ಅಂದರೆ ನಾಯಿಗಳನ್ನು ಸಾಯಿಸೋದಿರ್ಬೋದು, ಅಂದರೆ ಬೀದಿ ನಾಯಿಗಳು ಹೆಚ್ಚಾಗಿರುವಂಥದ್ದನ್ನು ಅದನ್ನು ತೊಗೊಂಡೋಗಿ ಸ್ಟೆರಿಲೈಸ್ ಮಾಡೋದಿರ್ಬೋದು, ಈ ರೀತಿಯಾಗಿ ಮಾಡ್ತಾ ಇರೋದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇನ್ಮೇಲೆ ಪೆಟ್ಗಳನ್ನು ಇಟ್ಕೋಬೇಕು, ಅಂದರೆ ಸಾಕು ಪ್ರಾಣಿಗಳನ್ನು ನಾವು ಸಾಕೋಬೇಕು ಅಂತಲೇ ಕೆಲವಷ್ಟು ನಿಯಮಗಳನ್ನು ತಂದಿದ್ದಾರೆ. ಸೊ ಯಾಕೆ ನಿಯಮ ಬೇಕು ಅಂತಂತಂದರೆ, ಒಂದು ಅರ್ಬನೈಸೇಷನ್ ಹೆಚ್ಚಾಗ್ತಾಯಿದೆ, ನಗರೀಕರಣ ಹೆಚ್ಚಾಗ್ತಾ ಇರುವಂಥ ಕಾರಣ ನಮಗೆ ಜಾಗಗಳು ಕಡಿಮೆ ಆಗ್ತಾಯಿದೆ, ಕರೆಕ್ಟ್ ಅಲ್ಲ, ಫ್ರೀ ಸ್ಪೇಸಸ್ಗಳು ಕಡಿಮೆ ಆಗ್ತಾಯಿದೆ. ಸೊ ಅದನ್ನು ಪೆಟ್ಗಳನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಎರಡನೇದಾಗಿ ನೋಡಿದಾಗ ಅಪಾರ್ಟ್ಮೆಂಟ್ಗಳ ಸಂಸ್ಕೃತಿ ಹೆಚ್ಚಾಗ್ತದೆ. ಹೆಚ್ಚಿನದಾಗಿ ನಾವು ಅಂದರೆ ಈಗ ಒಂದು ಏರಿಯಾಲಿ ಹೋದರೆ ಸುಮಾರು ಒಂದು 10-15 ಅಪಾರ್ಟ್ಮೆಂಟ್ಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಹೀಗಿರುವಾಗ ಏನಾಗುತ್ತೆ, ಅಪಾರ್ಟ್ಮೆಂಟ್ ಅಂತ ಬಂದಾಗ ಇಟ್ ಡಿಸ್ಟರ್ಬ್ಸ್ ಅದರ್ಸ್. ಏಕೆಂದರೆ ಅದು ಜಾಗ ಚಿಕ್ಕದಾಗಿರುತ್ತೆ, ಎಕೋ ಆಗುವಂಥ ಚಾನ್ಸಸ್ಗಳಿದೆ. ಈಗ ನಾಯಿ ಬೊಗಳ್ತು ಅಂತಂದರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ರೀತಿಯಾಗಿ ಅದು ಬಿಟ್ಟರೆ ಇನ್ನು ಏನು ಅಂತಂದರೆ ಈಗ ನಾನು ಹೇಳಿದೆ, ಅದು ನಾಯಿಗಳನ್ನು ಸಾಕೊಂಡಿದ್ರೆ ಅದು ಯಾರನ್ನಾರು ಅಟ್ಯಾಕ್ ಮಾಡೋದಿರ್ಬೋದು, ಈ ರೀತಿಯಾಗಿ ಆಗ್ತಾ ಇರೋದು. ಇನ್ನು ಅದರ ಜೊತೆಗೆ ಈ ಒಂದು ರೋಗ ಝೂನಾಟಿಕ್ ಡಿಸೀಸಸ್ ಅಂತ ಏನು ಕರಿತೀವಿ, ಅಂದರೆ ಪ್ರಾಣಿಗಳಿಂದ ಹರಡಬಹುದಾದ ಒಂದು ರೋಗಗಳೇನಿದೆ ಅವುಗಳು ಹೆಚ್ಚಾಗ್ತಾ ಇದೆ. ಬಿಕಾಸ್ ಜನರಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಕೂಡ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇನ್ನು ಹೊಸ ನಿಯಮಗಳ ಒಂದು ಪ್ರಮುಖ ಅಂಶಗಳು ವಿತ್ ರೆಸ್ಪೆಕ್ಟ್ ಟು ಇದಿಷ್ಟು ಏನಾಯಿತು, ನಾನು ಇಷ್ಟೊತ್ತು ಏನಕ್ಕೆ ನ್ಯೂಸಲ್ಲಿದೆ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡಿದ್ವಿ. ಈಗ ನಮ್ಗೆ ಏನು ಬೇಕು ಅಂದರೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟ್ಸ್, ಅಂದರೆ ಈ ಒಂದು ನೀವು ಹೊಸದಾದ ಪೆಟ್ ರೂಲ್ಸಲ್ಲಿ ಏನಿದೆ ಅನ್ನುವಂಥ ಪ್ರಾವಿಷನ್ಸ್ ಬೇಕಾಗುತ್ತೆ. ಈ ಒಂದು ಪ್ರಾವಿಷನ್ಸನ್ನು ನೀವು ಮೇನ್ಸಲ್ಲೂ ಕೂಡ ಬಳಸ್ಕೋಬೋದು ಡೈರೆಕ್ಟಾಗಿ. ಅಂದರೆ ಈ ಒಂದು ಏನು ಎಥಿಕ್ಸಲ್ಲಿ ಈ ರೀತಿಯಾದ ಕ್ವೆಶನ್ಸನ್ನು ಕೇಳ್ಬೋದು. ಅಂದರೆ ಈಗ ಏನು ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಆದೇಶ ಏನಿದೆ ಅದು ಎಷ್ಟು ಸರಿ ಎಷ್ಟು ತಪ್ಪು, ಎಥಿಕಲಿ ಇಸ್ ಇಟ್ ರೈಟ್, ಎಥಿಕಲಿ ಇಸ್ ಇಟ್ ರಾಂಗ್, ಕಮೆಂಟ್, ಅನಲೈಸ್, ಈ ರೀತಿಯಾಗಿ ಕೇಳ್ಬೋದಾಗುತ್ತೆ. ಸೊ ಆಗ ನೀವೇನು ಮಾಡ್ಬೋದು ಅಂದರೆ ಈ ಒಂದು ಏನು ಪ್ರಾವಿಷನ್ಸ್ ಇದೆ ಇವುಗಳನ್ನು ಅಲ್ಲಿ ಬಳಸ್ಬೋದಾಗತ್ತೆ. ಮೊದಲಿಗೆ ಇಲ್ಲಿರುವಂಥ ಮುಖ್ಯ ಪ್ರಾವಿಷನ್ಸನ್ನು ನೋಡೋಣ. ಏನು ಅಂತಂದರೆ, ಒಂದು ಇಂಡಿ ಡಾಗ್ಸ್ ಏನಿರುತ್ತೆ, ಅಂದರೆ ಈ ನಾರ್ಮಲ್ ಡಾಗ್ಸ್, ಬ್ರೀಡ್ ಡಾಗ್ಸ್ಗಳಲ್ಲ, ಅಂದರೆ ಈಗ ಪೊಮೇರಿಯನ್ನು, ಲ್ಯಾಬ್ರಡಾರ್ ಈ ಡಾಗ್ಗಳಲ್ಲ, ಬದಲಿಗೆ ಈ ಒಂದು ಏನು ಬೀದಿ ನಾಯಿಗಳು ಅಂತ ನಾವು ಏನು ಕರಿತೀವಿ, ಇಂಡಿ ಡಾಗ್ಸ್ಗಳೇನಿರ್ತವೆ ಇವುಗಳನ್ನೇನಾದ್ರು ರೆಸ್ಕ್ಯೂ ಮಾಡಿ, ಅಂದರೆ ರೆಸ್ಕ್ಯೂ ಅಂತಂದೇನು ಅವುಗಳಿಗೆ ಏನಾದ್ರು ಇಂಜೂರ್ ಆಗಿ, ಅಂದರೆ ಏನಾದ್ರು ಗಾಯಗಳಾಗಿದ್ದು ಅಥವಾ ಆಕ್ಸಿಡೆಂಟ್ಗಳು ಇನ್ವಾಲ್ವ್ ಆಗಿದ್ದು
ಅವುಗಳನ್ನು ಸೇಫ್ ಗಾರ್ಡ್ ಮಾಡಿದ್ದಾರೆ ಅಂತಂದರೆ, ಅಂಥ ಒಂದು ನಾಯಿಗಳನ್ನು ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದ ಲೈಸೆನ್ಸ್ ಬೇಕಾಗೋಲ್ಲ. ಓಕೆನಾ, ಲೈಸೆನ್ಸ್ ಯಾವುದಕ್ಕೆ ಬೇಕಾಗಲ್ಲ, ಇಂಡಿ ಡಾಗ್ಸ್ಗೆ ಇಲ್ಲ ರೆಸ್ಕ್ಯೂಡ್ ಡಾಗ್ಸ್ಗಳಿಗೆ ಲೈಸೆನ್ಸ್ ಬೇಕಾಗಲ್ಲ ಅಂತ ಹೇಳಿದ್ದಾರೆ. ಎರಡನೇದಾಗಿ ಏನು ಅಂತಂದರೆ, ಸಾಕು ಪ್ರಾಣಿಗಳನ್ನು ಏನಾದ್ರು ಇಟ್ಕೋತಾ ಇದ್ದಾರೆ ಅಂತಂದರೆ ಇನ್ನು ಮುಂದೆ ಆ ಓನರ್ಗಳು ಲೈಸೆನ್ಸನ್ನು ತಗೋಬೇಕು ಒಂದು. ಎರಡನೇದಾಗಿ ಮೈಕ್ರೋ ಚಿಪ್ಪಿಂಗನ್ನು ಮಾಡಿಸ್ಬೇಕು, ಆ ನಾಯಿಗಳಿಗೆ ಮೈಕ್ರೋ ಚಿಪ್ಪಿಂಗನ್ನು ಮಾಡಿಸ್ಬೇಕು. ಇದು ಓನರ್ನ ಜವಾಬ್ದಾರಿ, ಓನರ್ ತನ್ನ ಒಂದು ಸ್ವಂತ ದುಡ್ಡಿನಲ್ಲಿ ಇದನ್ನು ಮಾಡಿಸ್ಬೇಕು ಅನ್ನುವಂಥದ್ದು. ಈ ಲೈಸೆನ್ಸನ್ನು ತಗೋಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ನಿಯರ್ ಬೈ ಇರುವಂಥ ವೆಟರ್ನರಿ ಏನು ಎಕ್ಸಿಕ್ಯೂಟಿವ್ ಏನಿರ್ತಾರೆ ಅವ್ರ ಹತ್ರ ಹೋಗಿ ಟೆಸ್ಟ್ಗಳನ್ನು ಮಾಡಿಸೋದಿರ್ಬೋದು, ವ್ಯಾಕ್ಸಿನೇಷನ್ಗಳನ್ನು ಕೊಡಿಸೋದಿರ್ಬೋದು, ಇದೆಲ್ಲ ಮಾಡಿ ತದನಂತರನೇ ಲೈಸೆನ್ಸ್ ಅವ್ರಿಗೆ ಸಿಗುತ್ತೆ. ನಂತರ ಏನು ಅಂತಂದರೆ ಮ್ಯಾಂಡೇಟರಿ ವ್ಯಾಕ್ಸಿನೇಷನ್ಗಳನ್ನು ಹಾಕಿಸುವಂಥದ್ದು. ಟೈಮ್ ಟು ಟೈಮ್ ಏನೇನು ವ್ಯಾಕ್ಸಿನೇಷನ್ ಇದೆ ಆ ವ್ಯಾಕ್ಸಿನೇಷನನ್ನು ಮಾಡಿಸ್ಬೇಕು, ಕೊಡಿಸ್ಬೇಕು. ನಂತರ ಡಿವರ್ಮಿಂಗ್ ಮಾಡಿಸ್ಬೇಕು. ಹಾಗೆ ಈಗ ಏನಾದ್ರು ಈ ಹೆಣ್ಣು ನಾಯಿಯನ್ನು ಅವ್ರು ಸಾಕಿದ್ದಾರೆ ಅಂತಂದರೆ 1 ವರ್ಷ ಆದಮೇಲೆ ಅದನ್ನು ಸ್ಟೆರಿಲೈಸ್ ಮಾಡಿಸ್ಬಿಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ರೂಲ್ಸಲ್ಲಿ ಇರುವಂಥದ್ದು. ಮತ್ತು ಏನು ಅಂತಂದರೆ, ಈ ಒಂದು ಪೆಟ್ ಲೈಸೆನ್ಸಿಂಗಿಗೆ ಅಪ್ಲೈ ಮಾಡಬೇಕಂತಲೇ ಆನ್ಲೈನಲ್ಲೇ ಅವರು ಅಪ್ಲೈ ಮಾಡ್ಬೋದು. ಫಾರ್ಮ್ ಡೌನ್ಲೋಡ್ ಮಾಡಿ ಆನ್ಲೈನಲ್ಲೇ ಫಿಲ್ ಮಾಡ್ಬೋದು ಒಂದು. ಮತ್ತು ಇನ್ನೊಂದು ಏನು ಅಂತಂದರೆ, ಈ ಲೈಸೆನ್ಸ್ ನಾನು ಏನು ಹೇಳಿದೆ, ಎವ್ರಿ ಇಯರ್ ದೇ ಹ್ಯಾವ್ ಟು ರಿನ್ಯೂ ಇಟ್. ಪ್ರತಿ ವರ್ಷ ಅದನ್ನ ರಿನ್ಯೂ ಮಾಡ್ತಾ ಇರಬೇಕು. ಮತ್ತು ನೆಕ್ಸ್ಟ್ ಏನು ಅಂತಂದರೆ, ಈಗ ನಗರ ಪ್ರದೇಶದಲ್ಲಿ ಅವರು ಇದ್ದಾರೆ ಅಂತಂದರೆ ಒಂದು ಇಂಡಿಪೆಂಡೆಂಟ್ ಹೌಸಲ್ಲಿ 2 ನಾಯಿ ಮ್ಯಾಕ್ಸಿಮಮ್ ಇಟ್ಕೋಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿನದಾಗಿ ಅವರು ಇಟ್ಕೊಳ್ಳೋದಕ್ಕೆ ಆಗೋಲ್ಲ. ಸೊ ಇಷ್ಟು ಬೇಸಿಕ್ ಪಾಯಿಂಟ್ಸ್ ಏನು ಹೇಳಿದ್ದಾರೆ ಈ ಒಂದು ಪೆಟ್ ರೂಲ್ಸಲ್ಲಿ ಅನ್ನುವಂಥದ್ದು. ಮತ್ತು ನಮಗೆ ಇನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಲಿ ಇನ್ನೇನು ಬೇಕಾಗುತ್ತೆ ಅಂತಂದರೆ, ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಗೊತ್ತಿರಬೇಕು. ಇದು ಎಲ್ಲ ಸ್ಟ್ಯಾಟಿಕ್ ಪಾರ್ಟಲ್ಲಿ ನೀವು ರಿವೈಸ್ ಮಾಡಿ. ಇನ್ನೊಂದು ಏನು ಅಂತಂದರೆ, ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಆ್ಯನಿಮಲ್ಸ್, PCA ಆ್ಯಕ್ಟ್ ಅಂತ ಏನು ಕರಿತೀವಿ, ಇದು ನಿಮಗೆ ಗೊತ್ತಿರಬೇಕು. ಸೊ ಇದು ಎರಡನ್ನ ನೀವು ಸ್ಟ್ಯಾಟಿಕಲ್ಲಿ ಹೋಗಿ ಈಗಲೇ ಅಂದರೆ ಈ ಒಂದು ವಿಡಿಯೋ ಆದ ತಕ್ಷಣ ಹೋಗಿ ಸ್ಟ್ಯಾಟಿಕಲ್ಲಿ ಇದನ್ನ ರಿವೈಸ್ ಮಾಡಿ ಒಂದು ಸರ್ತಿ. ತದನಂತರ ಇನ್ನೇನು ನಮ್ಮ ಮೇನ್ಸ್ ಅನಾಲಿಸಿಸಲ್ಲಿ ನಾವು ನೋಡಿದಾಗ ಒಂದು ಎಥಿಕ್ಸ್ ಆನ್ಸರ್ಸಲ್ಲಿ ಬೇಕಾಗುತ್ತೆ ಇದನ್ನು, ಅಂದರೆ ಇದು ಎಷ್ಟು ಸರಿ ಎಷ್ಟು ಕರೆಕ್ಟ್ ಅಂತ, ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳೋದಕ್ಕೆ. ಮತ್ತು ಇನ್ನೊಂದೇನು ಅಂತಂದರೆ, ಗವರ್ನೆನ್ಸ್ ಇಶ್ಯೂ ಅಲ್ಲಿ ಕೂಡ ಈ ರೀತಿಯಾದ ಒಂದು ಕ್ವೆಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಈ ಒಂದು ಡೆಸಿಷನ್ ಇಂಪಾರ್ಟೆಂಟ್ ಆಗುತ್ತೆ, ಇದರ ಮಹತ್ವವೇನು ಅಂತಂದರೆ, ಒಂದು ನಗರ ಪ್ರದೇಶದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳೋದಕ್ಕೆ, ಎರಡನೇದಾಗಿ ನೋಡಿದಾಗ ಸಾರ್ವಜನಿಕ ಆರೋಗ್ಯವನ್ನು ನೋಡೋದು. ಪಬ್ಲಿಕ್ ಹೆಲ್ತ್ ಏನಿದೆ, ಪಬ್ಲಿಕ್ ಹೆಲ್ತ್ ಏನು ಅಂಡರ್ ಬರುತ್ತೆ, ಸ್ಟೇಟ್ ಸಬ್ಜೆಕ್ಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸ್ಟೇಟ್ ಸಬ್ಜೆಕ್ಟಲ್ಲಿ ಬರೋದಂಥ ಕಾರಣ ರಾಜ್ಯಗಳು ಈ ಒಂದು ರಾಜ್ಯ ಆಡಳಿತ ಏನಿದೆ ಇದಕ್ಕೆ ಬೇಕಾಗಿರುವಂಥ ಕಾಯ್ದೆಗಳನ್ನು ನಿರ್ಮಿಸಬೇಕು. ಸೊ ಅದನ್ನು ಇಲ್ಲಿ ಇದು ಮಾಡ್ಕೋತಾ ಇದೆ. ಮತ್ತು ಮೂರನೇದಾಗಿ ನೋಡಿದಾಗ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಅಂದರೆ ಇದು ಕೇವಲ ಕಾಡು ಪ್ರಾಣಿಗಳೊಂದಿಗೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಆಗೋದಿಲ್ಲ. ಈಗ ಏನು ನಾಯಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ, ಸೊ ಇಟ್ ಬಿಕಮ್ಸ್ ಅ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇಶ್ಯೂ ಆಲ್ಸೋ. ಸೊ ಅದನ್ನು ಕೂಡ ಇಲ್ಲಿ ತಡಿಬೋದು ಅನ್ನುವಂಥದ್ದು. ಬಟ್ ಸವಾಲು ಏನು ಅಂತಂದರೆ, ಇದನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಜನರಲ್ಲಿ ಜಾಗೃತಿ ಕೂಡ ಕಡಿಮೆ ಇದೆ. ಸೊ ಇವೆರಡೂ ಕೂಡ ಮುಖ್ಯವಾದ ಸವಾಲುಗಳಿದೆ. ಸೊ ಇದನ್ನ ಯಾವ ರೀತಿಯಾಗಿ ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬಂಡೀಪುರ ನಾಗರಹೊಳೆ ಕಾಡಿನ ಸಫಾರಿ ಅವಧಿಯಲ್ಲಿ ಕಡಿತ, ಸಫಾರಿಗೆ ಷರತ್ತಿನ ಸಮ್ಮತಿ. ನಮಗೆಲ್ಲ ಗೊತ್ತೇ ಇದೆ, ಈ ಒಂದು ಏನು ಬಂಡೀಪುರ ಮತ್ತು ನಾಗರಹೊಳೆ ರೀಜನಲ್ಲಿ ಹಿಂದೆ ನೋಡಿದಾಗ, ಕಳೆದ ವರ್ಷದಲ್ಲಿ ನೋಡಿದಾಗ, ಅಂದರೆ 2025ರಲ್ಲಿ ಸುಮಾರು ಅಟ್ಯಾಕ್ಗಳಾಗಿತ್ತು. ಆನೆ ದಾಳಿ ಇರ್ಬೋದು, ಹುಲಿಗಳಿಂದ ಆಗೋದಿರ್ಬೋದು, ಚಿರತೆಯಿಂದ ಆಗ್ತಾ ಇದ್ದಂಥದ್ದಿರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಅಟ್ಯಾಕ್ಗಳು ಆಗಿತ್ತು. ಸೊ ಅದೇ ಒಂದು ನಿಟ್ಟಿನಲ್ಲಿ ಸಫಾರಿಗಳು ಏನು ನಡೆಸ್ತಾ ಇದ್ರು, ಈ ಬನ್ನೇರುಘಟ್ಟ ಅಲ್ಲಿರ್ಬೋದು, ಬಂಡೀಪುರ, ನಾಗರಹೊಳೆ ಇಂಥ ಕಡೆ ಎಲ್ಲೆಲ್ಲಿ ಸಫಾರಿಗಳಿದ್ವು, ಆ ಸಫಾರಿಗಳನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ರು, ಬ್ಯಾನ್ ತಂದಿದ್ರು ಅದರ ಮೇಲೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂತಂದರೆ, ಸಫಾರಿಯನ್ನು ಬ್ಯಾನ್ ಮಾಡಿದ್ರೆ ನಮಗೆ ಟೂರಿಸಮ್, ಪ್ರವಾಸೋದ್ಯಮದಿಂದ ಬರುವಂಥ ಆದಾಯ ಕಡಿಮೆ ಆಗುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ, ರಾಜ್ಯದ ಒಂದು ಆದಾಯ, ಸ್ಟೇಟ್ ರೆವೆನ್ಯೂಗೆ ಹೊಡೆತ ಬರ್ತಾ ಇತ್ತು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹಂತ ಹಂತವಾಗಿ ನಾವು ಸಫಾರಿಯನ್ನು ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಹಂತ ಹಂತವಾಗಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ಕಡೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನು ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ಸನ್ನು ಕೂಡ ನಾವು ಇಮಿಡಿಯೇಟಾಗಿ ತರ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಈ ರೀತಿಯಾಗಿ ಹಂತ ಹಂತವಾಗಿ ಸಫಾರಿಯನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಏನೇನು ಷರತ್ತನ್ನು ಹಾಕಿದ್ದಾರೆ ಅಂತ ನಾವು ನೋಡಿದ್ರೆ, ಮೊದಲಿಗೆ ಬಂದು ಸಫಾರಿಯ ಒಂದು ಟೈಮ್ ಏನಿದೆ, ಅವಧಿ ಏನಿತ್ತು, ಟೈಮ್ ಪೀರಿಯಡ್ ಏನಿತ್ತು, ಈ ಟೈಮ್ ಪೀರಿಯಡನ್ನು ಕಡಿಮೆ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮೊದಲು ಬಂಡೀಪುರದಲ್ಲಿ ಸುಮಾರು 8 ಗಂಟೆವರೆಗೂ ಸಫಾರಿ ಮಾಡ್ಬೋದಿತ್ತು. ಬಟ್ ಈಗ ಇದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ 5 ಗಂಟೆಗೆ ಇಳಿಸಿದ್ದಾರೆ. ಅವಾಗೇನಾಗುತ್ತೆ,
ಒಂದು ಕಡೆ ಹೆಚ್ಚಿನದಾಗಿ ಅಪಾಯ ಇರೋದಿಲ್ಲ. ಈಗ 8 hours ಅಂತ ಬಂದಾಗ ಇಟ್ ಇಸ್ ಅ ಲಾಂಗ್ ಪೀರಿಯಡ್. ಏನಾಗುತ್ತೆ, ಜನರಲ್ಲೂ ಕೂಡ ಆ ಒಂದು ಪೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅವರು ಕೂಡ ಏನಾದರೂ ಇದು ಮಾಡೋದು ಅಂದರೆ ಆನಿಮಲ್ಸನ್ನು ಟ್ರಿಗರ್ ಮಾಡೋದಕ್ಕೆ ಮಾಡುವಂಥದ್ದು ಇರ್ಬೋದು, ಈ ರೀತಿಯಾಗಿ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಆ ಟೈಮನ್ನು ಕಡಿಮೆ ಮಾಡಿದ್ರೆ ಆಬ್ವಿಯಸ್ ಆಗಿ ಇವುಗಳನ್ನು ನಾವು ತಡಿಬೋದು. ಮತ್ತು ನಾಗರಹೊಳೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಮೊದಲು 8 ಗಂಟೆ ಇದ್ದಿದ್ದನ್ನ ಈಗ ಬಂದು 5 hourಗೆ ಮತ್ತೆ ವಾಪಸ್ ಇಳಿಸಿದ್ದಾರೆ. ಓಕೆನಾ. ಸೊ ಇದು ಫಸ್ಟ್ ಚೇಂಜ್ ಮಾಡಿರುವಂಥದ್ದು. ಏನು, ಸಫಾರಿಯ ಒಂದು ಟೈಮ್ ಪೀರಿಯಡ್ ಏನಿದೆ, ಸಫಾರಿಯ ಒಂದು ಅವಧಿ ಏನಿತ್ತು, ಈ ಅವಧಿಯನ್ನು ಕಡಿಮೆ ಮಾಡಿರುವಂಥದ್ದು. ಎರಡನೇದಾಗಿ ಬಂದಾಗ ಕತ್ತಲಲ್ಲಿ ಹೆಚ್ಚುವರಿ ಅವಧಿಗೆ ಸಫಾರಿ ವಾಹನವನ್ನು ಓಡಿಸಬಾರ್ದು ಅಂತ ಹೇಳಿದ್ದಾರೆ. ನೈಟ್ ಟೈಮ್ ಏನಿರುತ್ತೆ, ನೈಟ್ ಟೈಮ್ ಸಫಾರಿಯ ಒಂದು ಟೈಮನ್ನು ಕಡಿಮೆ ಮಾಡಿದ್ದಾರೆ. ನೈಟ್ ಟೈಮ್ ಸಫಾರಿಗಳನ್ನು ಕಡಿಮೆ ಮಾಡಿರುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಈ ಒಂದು ಸಫಾರಿ ವಾಹನಗಳೇನಿದ್ದಾವೆ, ಸಫಾರಿ ವೆಹಿಕಲ್ಸ್ಗಳ ನಂಬರನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಅವೈಲಬಿಲಿಟಿ ಇದ್ದರೆ ತಾನೇ ಅಲ್ಲಿ ಹೆಚ್ಚಿನ ಜನ ಹೋಗೋದು. ಅವೈಲಬಿಲಿಟಿ ಇಲ್ಲ ಅಂದರೆ ಜನಕ್ಕೆ ಹೋಗೋಕ್ಕೆ ಎಲ್ಲಿ ಜಾಗ ಆಗುತ್ತೆ, ಆಗಲ್ಲ. ಸೊ ಆಬ್ವಿಯಸ್ ಆಗಿ ಆ ಸಫಾರಿಯನ್ನು ಇದು ಮಾಡಿರೋದು. ಮತ್ತು ನಾಲ್ಕನೇದಾಗಿ ನೋಡಿದಾಗ ಸೌಂಡ್ ಪೊಲ್ಯೂಷನನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ತೊಗೊಂಡಿದ್ದಾರೆ, ಏನು ಸ್ಟೆಪ್ಸನ್ನು ತೊಗೊಂಡಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಕಡೆ ನಮ್ಮ ಟೂರಿಸಮ್ ಏನಿದೆ, ಪ್ರವಾಸೋದ್ಯಮಕ್ಕೆ ಮತ್ತೆ ಉತ್ತೇಜನ ಸಿಕ್ಕಿದಾಗ ಆಗುತ್ತೆ. ಸೊ ಹೆಚ್ಚಿನದಾಗಿ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಆದಾಯ ಕೂಡ ಅದರಿಂದ ಕರೆಕ್ಟಾಗಿ ಬರುತ್ತೆ. ಇದರ ಜೊತೆಗೇನು ಅಂತಂದರೆ, ಲೋಕಲ್ ಎಕಾನಮಿಗಳೇನಿದೆ, ಲೋಕಲ್ ಎಕಾನಮಿಗೂ ಕೂಡ ಇಲ್ಲಿ ಉತ್ತೇಜನ ಸಿಕ್ಕಿದಂಗೆ ಆಗುತ್ತೆ ಅಂತ. ಬಟ್ ಸ್ಟಿಲ್ ಪ್ರಾಬ್ಲಮ್ಸ್ ಏನು ಅಂತಂದರೆ, ಪ್ರಾಬ್ಲಮ್ಸ್ ಈಗಾಗಲೇ ಗೊತ್ತಿರೋ ಹಾಗೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇನ್ನೂ ಇದೆ. ಸೊ ಆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ತದನಂತರ ಏನು ಈ ಪೊಲ್ಯೂಷನಿಂದ ಇರ್ಬೋದು, ಇಲ್ಲ ಜನರು ಕಾಡೊಳಗೆ ಹೋಗೋದ್ರಿಂದ ಅಲ್ಲಿ ಒಂದು ಎಕೊಲಾಜಿಕಲ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಅಪಾಯಗಳು ಈಗಲೂ ಕೂಡ ಇದೆ. ಸೊ ಮುಂದೆ ಏನು ಮಾಡಬೇಕಾಗತ್ತೆ ಅಂತಂದರೆ, ಈಗಾಗಲೇ ಹೇಳಿರೋ ಥರ ಈ ಸಫಾರಿಯ ಈ ಲಿಮಿಟ್ಸ್ ಏನಿದೆ, ಇಟ್ ಈಸ್ ಗುಡ್. ಯಾಕೆಂದರೆ ಇದು ಏನಾಗುತ್ತೆ, ಒಂದು ಕಡೆ ಟೂರಿಸಮ್ಗೂ ಉತ್ತೇಜನ ಕೊಡುತ್ತೆ. ಅಟ್ ದ ಸೇಮ್ ಟೈಮ್ ಏನಾಗ್ತಾ ಇದೆ ಅಂತಂದರೆ, ನಾವು ನಮ್ಮ ಒಂದು ಪರಿಸರವನ್ನು ಕೂಡ ರಕ್ಷಣೆ ಮಾಡ್ದಂಗೆ ಆಗ್ತಾಯಿದೆ. ಬಟ್ ಇದನ್ನು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಇದರ ಒಂದು ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. GSDP ಪ್ರಕಟ, ರಾಜ್ಯಕ್ಕೆ 4ನೇ ಸ್ಥಾನ. ಪ್ರತಿ ವರ್ಷ ಏನು ಮಾಡುತ್ತೆ, RBI ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು GSDP. ರಾಜ್ಯಗಳ ಒಂದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ ಅದರ ಒಂದು ಆಧಾರದ ಮೇಲೆ ಒಂದು ರ್ಯಾಂಕಿಂಗ್ ಲಿಸ್ಟನ್ನು RBI ರಿಲೀಸ್ ಮಾಡುತ್ತೆ. ಯಾರು ರಿಲೀಸ್ ಮಾಡೋದು? RBI, ಸರ್ಕಾರ ಅಲ್ಲ, RBI ರಿಲೀಸ್ ಮಾಡೋದು. ಇದು ನಮಗೆ ಇಂಪಾರ್ಟೆಂಟ್. ಸೊ ಇದೇ ಒಂದು ಲಿಸ್ಟಲ್ಲಿ ಕರ್ನಾಟಕ ಈ ಬಾರಿ 4ನೇ ಸ್ಥಾನಕ್ಕೆ ಬಂದಿದೆ. ಸೊ ಫಸ್ಟ್ ಬಂದು ಮಹಾರಾಷ್ಟ್ರ, ಎರಡನೇದಾಗಿ ತಮಿಳುನಾಡು ಇದೆ, ಮೂರನೇದಾಗಿ ಉತ್ತರ ಪ್ರದೇಶ, 4ನೇದಾಗಿ ಕರ್ನಾಟಕ ಇದೆ. ಸೊ ಮೊದಲು ಏನಿತ್ತು ಅಂದರೆ ಈ ವರ್ಷದ್ದು ಅಂತಂದರೆ, ಇದು 2024-25ರಲ್ಲಿ ಅವ್ರು ಕೊಟ್ಟಿರೋದು ಏನು 4ನೇ ಸ್ಥಾನ ಕರ್ನಾಟಕಕ್ಕೆ. ಅದೇ ಕರ್ನಾಟಕ 2023-24ರಲ್ಲಿ ನೋಡಿದ್ರೆ ಕರ್ನಾಟಕ ವಾಸ್ ಅಟ್ 3rd place. ಸೊ ಇಲ್ಲಿ ಏನಾಗಿದೆ, ಕರ್ನಾಟಕ 1 place ಕೆಳಗೆ ಬಂದಿದೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂತಂದರೆ, ರಾಜ್ಯದ ಒಂದು ಆರ್ಥಿಕ ವಲಯ ಏನಿದೆ ಇದು ಕುಸಿತಾ ಇದೆ. ಸೊ ಅದಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ಈ ಒಂದು ರಿಪೋರ್ಟ್ ಬಂದಿದೆ ಅಂತಲೇ ನಾವು ಹೇಳ್ಬೋದು. ಅಂದರೆ ಕರ್ನಾಟಕದ ಒಂದು ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನು ನಾವು ಆದಷ್ಟು ಬೇಗ ಸುಧಾರಿಸ್ಕೊಳ್ಬೇಕು, ಇಲ್ಲಾಂದರೆ ಅಗೇನ್ ವಿಲ್ ಫಾಲ್ ಡೌನ್ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಬೇಸಿಕಲಿ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ರಿಪೋರ್ಟ್ ಯಾರು ಕೊಡ್ತಾರೆ ಅನ್ನೋದಿರ್ಬೋದು, ಇಲ್ಲ ಕರ್ನಾಟಕದ ಸ್ಥಾನ ಏನು, ಮುಂಚೆ ಏನು ಸ್ಥಾನ ಇತ್ತು, ಫಸ್ಟ್ ಯಾವುದಿದೆ, ಲಾಸ್ಟ್ ಯಾವುದಿದೆ, ಈ ಒಂದು ವಿಷಯಗಳಿಗೆ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಾಗಲೇ ಹೇಳಿದ್ರೆ ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ್, ಕರ್ನಾಟಕ 4ನೇ ಸ್ಥಾನ ಇದೆ. ಆ್ಯಂಡ್ ಕರ್ನಾಟಕದ GSDP ಬಂದು 28.8 lakh crores. ಆ್ಯಂಡ್ ಮಹಾರಾಷ್ಟ್ರ ನಾನು ಫಸ್ಟ್ ಸ್ಥಾನದಲ್ಲಿದೆ ಅಂತಂದರೆ, ಸೊ ಮಹಾರಾಷ್ಟ್ರದ ಒಂದು ಆಲ್ಮೋಸ್ಟ್ 45.31 45.31 ಲಕ್ಷ ಕೋಟಿಯಷ್ಟು GSDP ಮಹಾರಾಷ್ಟ್ರದಿದೆ. ಕರ್ನಾಟಕದು 28.8. ಆ್ಯಂಡ್ ಇಲ್ಲಿ ನಾವು ಇನ್ನೊಂದು ಅಬ್ಸರ್ವ್ ಮಾಡಬೇಕಂದ್ರೆ, ಉತ್ತರ ಪ್ರದೇಶದ್ದು ಜಾಸ್ತಿ ಇದೆ. ಕರ್ನಾಟಕಕ್ಕಿಂತ ಉತ್ತರ ಪ್ರದೇಶದ GSDP ಜಾಸ್ತಿ ಇದೆ ಅಂತಂದರೆ ವಿ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ನಾವು ಕರ್ನಾಟಕ ಎಷ್ಟು ಅದರ ಒಂದು ಆರ್ಥಿಕ ಪರಿಸ್ಥಿತಿ ಎಷ್ಟು ಕುಸಿತಾ ಇದೆ ಅನ್ನೋದನ್ನು. ಸೊ ಈಗ ಕರ್ನಾಟಕ ಸರ್ಕಾರ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಲೇ ಮೊದಲಿಗೆ ಒಂದು ಆದಾಯ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ಅನ್ನೋದನ್ನು ನೋಡಬೇಕು. ಅಂದರೆ ಸ್ಟೇಟ್ ರೆವೆನ್ಯೂಗಳನ್ನು ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡಬೇಕು, ತದನಂತರ ಡೆಫಿಸಿಟ್ಗಳನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು ವಿತೌಟ್ ಬಾರೋಯಿಂಗ್. ಆ್ಯಂಡ್ ಮೋರ್ ಓವರ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಅಥವಾ ಬೇಸಿಕಲಿ ಹೂಡಿಕೆಗಳೇನಿರ್ತವೆ, ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಟ್ರಾಕ್ಟ್ ಮಾಡೋದು ಯಾವ ರೀತಿಯಾಗಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬಿಕಾಸ್ ನಮ್ಮ ರೆವೆನ್ಯೂ ಇನ್ಕ್ರೀಸ್ ಮಾಡಲೇಬೇಕಾಗತ್ತೆ. ಸೊ
ಸೊ ಇಷ್ಟು ನಮಗೆ ಆ್ಯಕ್ಚುಲಾಗಿ ಬೇಕಾಗಿರೋದು. ಇನ್ನೊಂದು ಪಾಯಿಂಟ್ ಇಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಒಂದು ರಿಪೋರ್ಟ್ ಏನು ರಿಲೀಸ್ ಮಾಡಿದೆ ಇದರಲ್ಲಿ ಕೊನೆಯ ರಾಜ್ಯಗಳು ಯಾವ್ಯಾವು ಅಂತ. ಇದರಲ್ಲಿ ಲಾಸ್ಟ್ ಬರೋದು ಅರುಣಾಚಲ್ ಪ್ರದೇಶ್, ಫಸ್ಟ್ ಮಹಾರಾಷ್ಟ್ರ ಇದೆ, ಲಾಸ್ಟ್ ಅರುಣಾಚಲ್ ಪ್ರದೇಶ್ ಕೇವಲ 4,423 ಕೋಟಿ ರೂಪಾಯಿಗಳಲ್ಲಿ. ಮತ್ತು ತ್ರಿಪುರ, ಹಿಮಾಚಲ್ ಪ್ರದೇಶ್ ಈ ರೀಜನ್ ಅಂದರೆ ಏನು ನಾರ್ತ್ ಈಸ್ಟ್ ಮತ್ತು ಹಿಮಾಲಯನ್ ಸ್ಟೇಟ್ಸ್ ಏನಿದೆ ಇದು ಕಡಿಮೆ ಒಂದು GSDPಯನ್ನು ಹೊಂದಿರುವಂಥದ್ದು. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಆರ್ಡರ್ ಏನಾದ್ರು ಕೇಳಿದ್ರೆ ಆ ಒಂದು ದೃಷ್ಟಿಯಿಂದ ಬೇಕಾಗಿರುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ ಆಯಿತು. ಮುಂದಿನ ಒಂದು ಆರ್ಟಿಕಲನ್ನು ನಾವು ನೋಡೋಣ. AI ಉದ್ಯೋಗ ಬೆಂಗಳೂರೇ ನಂಬರ್ 1. ನಮಗೆಲ್ಲ ಗೊತ್ತಿರೋ ಹಾಗೇನೆ ಬೆಂಗಳೂರು ಏನು ಒಂದು IT ಕ್ಯಾಪಿಟಲ್ಲು, ಒಂದು ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿದೆ. ಆ್ಯಂಡ್ ಆಲ್ಸೋ ನಾವು ಕಳೆದ ಒಂದು ವಿಡಿಯೋಗಳಲ್ಲಿ ನಾವು ನೋಡಿದಾಗ ಬೆಂಗಳೂರನ್ನು AI ಕ್ಯಾಪಿಟಲ್ ಆಗಿ ಮಾಡಬೇಕು ಅಂತ ಕೂಡ ಕರ್ನಾಟಕ ಸರ್ಕಾರ ಮುಂದಾಗ್ತಾ ಇದೆ, ಅಂದರೆ ಹೆಜ್ಜೆಗಳನ್ನು ಇಡ್ತಾ ಇದೆ ಅದೇ ಒಂದು ನಿಟ್ಟಿನಲ್ಲಿ. ಸೊ ಇದನ್ನು ನಾವು ನೋಡಿದಾಗ ಏನು ಗೊತ್ತಾಗುತ್ತೆ ಅಂತಲೇ, ಇತ್ತೀಚೆಗಷ್ಟೇ ಕೋಲ್ಡ್ವೆಲ್ ಬ್ಯಾಂಕರ್ ರಿಚರ್ಡ್ ಎಲ್ಲಿಸ್ ಅನ್ನುವಂಥ ಒಂದು ಸಂಸ್ಥೆ ಏನಿದೆ ತನ್ನ ಒಂದು ಪಟ್ಟಿಯನ್ನು ನಿರ್ಮಿಸಿದೆ. ಅಂದರೆ ಭಾರತದಲ್ಲಿ AI ಉದ್ಯೋಗ ಸೃಷ್ಟಿ ಯಾವ ರೀತಿಯಾಗಿ ಆಗ್ತಾ ಇದೆ, ಎಲ್ಲಿ ಹೆಚ್ಚಾಗ್ತಾ ಇದೆ ಅನ್ನುವಂಥ ಒಂದು ಲಿಸ್ಟನ್ನು, ಒಂದು ರ್ಯಾಂಕಿಂಗನ್ನು ಪ್ರಿಪೇರ್ ಮಾಡಿದೆ. ಸೊ ಅದರಲ್ಲಿ ಬೆಂಗಳೂರಿನಲ್ಲಿ ನಾವು ಈ ಒಂದು AI ಉದ್ಯೋಗ ಸೃಷ್ಟಿ, AI ಎಂಪ್ಲಾಯ್ಮೆಂಟ್ ಅಥವಾ AI ಜಾಬ್ ಕ್ರಿಯೇಷನ್ ಏನಿದೆ ಹೆಚ್ಚಿನದಾಗಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಓವರ್ ಆಲ್ ಆಗಿ ನೋಡಿದಾಗ ಭಾರತದಲ್ಲಿ ಓವರ್ ಆಲ್ ಆಗಿ ನೋಡಿದಾಗ ಬೆಂಗಳೂರು, ಡೆಲ್ಲಿ NCR ರೀಜನಲ್ಲಿ, ತದನಂತರ ಮುಂಬೈಯಲ್ಲಿ, ಈ ಮೂರೂ ಕಡೆಯಲ್ಲಿ ಆಲ್ಮೋಸ್ಟ್ 70% ಆಫ್ AI ರಿಲೇಟೆಡ್ ಜಾಬ್ಸ್ ಇರುವಂಥದ್ದು. ಈ ಮೂರು ಜಾಗಗಳಲ್ಲಿ, ಮೂರು ನಗರ ಪ್ರದೇಶದಲ್ಲಿ ಈ 70%ರಷ್ಟು AI ಜಾಬ್ಗಳು ಇದೆ. ಅದರಲ್ಲಿ ಬೆಂಗಳೂರನ್ನೇ ಸುಮಾರು 25.4%ರಷ್ಟು, ಈ 70%ಅಲ್ಲಿ ಆಲ್ಮೋಸ್ಟ್ ಕಾಲು ಭಾಗದಷ್ಟು ಪಾಲು ಏನಿದೆ ಇಟ್ ಈಸ್ ಆಫ್ ಬೆಂಗಳೂರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದೇ ರೀತಿಯಾಗಿ ನಾವು ನೋಡಿದಾಗ ಬೆಂಗಳೂರು ನಂಬರ್ 1 ಆಗಿದೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ನೋಡಿದ್ರೆ, ಒಂದು, ಬೆಂಗಳೂರು ಇಸ್ ಆಲ್ರೆಡಿ IT ಕ್ಯಾಪಿಟಲ್ ಆ್ಯಂಡ್ ಸ್ಟಾರ್ಟಪ್ ಕ್ಯಾಪಿಟಲ್, ಕರೆಕ್ಟ್ ಅಲ್ವಾ? ಅಂದರೆ ಅಲ್ಲಿ ಬೇಕಾಗಿರುವಂಥ ಏನೇನು ಫೆಸಿಲಿಟೀಸ್ ಬೇಕು, ಒಂದು ಕಡೆ ಟೆಕ್ನಾಲಜಿ ಇರ್ಬೋದು, ಇಲ್ಲ ಚೀಪ್ ಲೇಬರ್ ಇರ್ಬೋದು, ಇಲ್ಲ ಅಂತಂದರೆ ಏನಂತೀವಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ಬೋದು, ಪಾಲಿಸಿಗಳಿರ್ಬೋದು. ಸೊ ಈ ಎಲ್ಲ ಕೂಡ ಬೆಂಗಳೂರಲ್ಲಿ ಚೆನ್ನಾಗಿದೆ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ನೋಡಿದಾಗ ಜಾಗತಿಕ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ಗಳೇನಿರುತ್ತೆ, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಅಂತ, ಇವು ಬೆಂಗಳೂರಿನಲ್ಲಿ ಹೆಚ್ಚಿನದಾಗಿದೆ. ಆ್ಯಂಡ್ ಆಲ್ಸೋ ಇತ್ತೀಚೆಗೆ ನಾವು ನೋಡಿದ್ವಿ ಕರ್ನಾಟಕ ಸರ್ಕಾರ ಈ ಒಂದು ಏನು GCCಗಳಿದೆ ಬೆಂಗಳೂರಿನಲ್ಲಿ ಇದನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶನ ಹೊಂದಿದೆ. ಅದೇ ಒಂದು ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಕೂಡ ಇಡ್ತಾ ಇದೆ. ಪಾಲಿಸಿಗಳನ್ನು ಕೊಡೋದಿರ್ಬೋದು, IT ಪಾಲಿಸಿ ರಿಲೀಸ್ ಮಾಡೋದಿರ್ಬೋದು, ಸ್ಟಾರ್ಟಪ್ ಪಾಲಿಸಿಗಳಿರ್ಬೋದು, ಈ ರೀತಿಯಾಗಿ. ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಬೆಂಗಳೂರು ನಂಬರ್ 1 ಆಗಿದೆ ವಿತ್ ರೆಸ್ಪೆಕ್ಟ್ ಟು AI ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಅನ್ನುವಂಥದ್ದು. ಆ್ಯಂಡ್ ಮುಖ್ಯವಾಗಿ ನಾವು ನೋಡಿದಾಗ AI ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಯಾವ್ಯಾವ ಕ್ಷೇತ್ರದಲ್ಲಿ ಅಂತ ಬಂದಾಗ, ಒಂದು ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿರ್ಬೋದು, ಇಲ್ಲ ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ಇರ್ಬೋದು, ಡೇಟಾ ಸೈನ್ಸ್ ಆ್ಯಂಡ್ ಅನಾಲಿಟಿಕ್ಸಲ್ಲಿ, ಕಸ್ಟಮರ್ ಸರ್ವಿಸಸಲ್ಲಿ ಇರ್ಬೋದು, ಕಸ್ಟಮರ್ ಸಕ್ಸಸ್ಸಲ್ಲಿ, ಆಪರೇಷನ್ಸ್, ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ AI ಸಂಬಂಧಿತವಾದ ಒಂದು ಉದ್ಯೋಗಗಳ ಸೃಷ್ಟಿ ಬೆಂಗಳೂರಿನಲ್ಲಿ ಹೆಚ್ಚಿನದಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಆರ್ಟಿಕಲ್ ಯಾಕೆ ಬೇಕು ಅಂದರೆ, ಒಂದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ಅಗೇನ್ ಆ ರ್ಯಾಂಕಿಂಗ್ಸ್ ಏನಾದ್ರು ಕೇಳಿದ್ರೆ ಅದರಿಂದ ಬೇಕಾಗುತ್ತೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬಂದಾಗ AI ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಕರ್ನಾಟಕ ಸಾಧನೆಯನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಅಥವಾ ಒಂದು ಸ್ಟೇಟ್ಮೆಂಟನ್ನು ಜಸ್ಟಿಫೈ ಮಾಡೋದಕ್ಕೆ ನಾವು ಈ ಒಂದು ಈ ರ್ಯಾಂಕಿಂಗನ್ನು ಅಲ್ಲಿ ಕೊಡ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.